Hello everyone, welcome to all for the session 8. I am Basraj S, lecturer, Government Polytechnic, Haryana. In the today class, we are discussing about the analog meter, unit 3, subject electronic measurement and instrumentation for third semester, electronics and communication. In the today class, we are discussing about the AC voltmeter using full wave rectifier and peak responding voltmeter. Okay, these are the two concepts we are discussing in today class. Let's discuss for the first concept, AC voltmeter using full wave rectifier. ಓಕೆನಾ, ಆ ನೇಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನಾವಿಲ್ಲಿ ಏನು ಅಪ್ಲೈ ಮಾಡ್ತಾ ಇದೀವಿ, ಎ ಸಿ ಇನ್ಪುಟ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ. ಫೈನಲಿ ನಾವು ಪಿ ಎಂ ಎಂ ಸಿ ಮೀಟರ್ ಅಲ್ಲಿ ಮೆಜರ್ ಮಾಡ್ತಾ ಇದೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಪಿ ಎಂ ಎಂ ಸಿ ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಯೂಸ್ ಟು ಮೆಜರ್ ಓನ್ಲಿ ಡಿ ಸಿ ವೋಲ್ಟೇಜ್. ಸೊ ಹಂಗಾಗಿ ನಮ್ಗೆ ಎ ಸಿ ಅಪ್ಲೈ ಮಾಡ್ತಾ ಇದೀವಿ, ಡಿ ಸಿ ಫೈನಲ್ ಔಟ್ಪುಟ್ ಬರ್ಬೇಕು. ಹಂಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಫುಲ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ರೆಕ್ಟಿಫೈರ್ ಈಸ್ ಎ device or electronic circuit. It is used to convert AC voltage into DC voltage. ಓಕೆನಾ, ನಾವಿಲ್ಲಿ ಇನ್ಪುಟ್ ಎ ಸಿ ಅಪ್ಲೈ ಮಾಡೋದ್ರಿಂದ ನಾವೇನ್ ಫಸ್ಟ್ ಏನ್ ಕಾನ್ಸೆಪ್ಟ್ ಇಲ್ಲಿ ಏನ್ ಫಸ್ಟ್ ಇನ್ಪುಟ್ ನ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಬೇಕು. ದೆನ್ ವಿ ಆರ್ ಅಪ್ಲೈಂಗ್ ಟು ದ ಪಿ ಎಂ ಎಂ ಸಿ ಮೀಟರ್. ಓಕೆನಾ, ಸೊ ನಾವಿಲ್ಲಿ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ದಿಸ್ ಇಸ್ ಅ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ದ ರೆಕ್ಟಿಫೈರ್ಸ್, ಮೀನ್ಸ್ ಎ ಸಿ ವೋಲ್ಟ್ ಮೀಟರ್ using full wave rectifier. Okay, so full wave rectifier rectifies the AC voltmeter. It is mainly consists of rectifier, multiplier and PMMC meter as shown in the figure. So full wave rectifier type AC voltmeter ಅಲ್ಲಿ ಏನೇನಿದೆ, rectifier circuit ಇದೆ. So this is called as a rectifier circuit and this is a multiplier, series resistance ಅಂತೇಳಿ ಕರಿತೀವಿ multiplier. And this is a PMMC meter. Okay, this is a basic construction of the AC voltmeter using full wave rectifier. So current flowing through the moving coil instrument flows in the same direction for the both the cycle of the input. So ಅಂದ್ರೆ ಇಲ್ಲಿ ಅದ್ರ ಮೀನಿಂಗ್ ಏನು ಅಂದ್ರೆ, ನಾವು ಇನ್ಪುಟ್ ಎ ಸಿ ಕೊಡೋದ್ರಿಂದ ಇಲ್ಲಿ ಬೈ ಕೊಡ್ತಾ ಇದೀವಿ. By using the full wave rectifier, it converts the AC into DC. So DC ಅಲ್ಲಿ ಏನಿರುತ್ತೆ, ನೆಗೆಟಿವ್ ಸೈಕಲ್ ಇರಲ್ಲ, ಓನ್ಲಿ ಪಾಸಿಟಿವ್ ಸೈಕಲ್, ಅಂದ್ರೆ ಓನ್ಲಿ ಒನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಪಿ ಎಂ ಎಂ ಸಿ ಮೀಟರ್ ಅಲ್ಲಿ ಯಾವಾಗಲೂ ಇಟ್ ವಿಲ್ ಫ್ಲೋ ಓನ್ಲಿ ಒನ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತೇಳಿ ಕರಿತೀವಿ. ಓಕೆನಾ, ಸೊ ವೆನ್ ಎವರ್ ವಿ ಅಪ್ಲೈ ದ, ಇಲ್ಲಿ ಯಾವ ತರ ಎ ಸಿ ವೋಲ್ಟೇಜ್ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ ನಿಮಗೆ ನಾರ್ಮಲ್ ರೆಕ್ಟಿಫೈರ್ ಸರ್ಕ್ಯೂಟ್ ಗೊತ್ತಿದೆ. ಓಕೆನಾ, ಆದ್ರೂ ನಾನು ಒಂದ್ಸತಿ ಹೇಳ್ತೀನಿ. ಸೊ ಇಲ್ಲಿ ಎ ಸಿ ವೋಲ್ಟೇಜ್ ಇನ್ಪುಟ್ ಅಪ್ಲೈ ಮಾಡಿದ ತಕ್ಷಣ ಎನಿ ಒನ್ ಆಫ್ ದಿ ಟೂ ಡಯೋಡ್ಸ್ ಏನಾಗ್ತವೆ, ಕಂಡಕ್ಟ್ ಆಗ್ತವೆ. ಓಕೆನಾ, ಸೊ ಇಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಫಸ್ಟ್ ಪಾಸಿಟಿವ್ ವೋಲ್ಟೇಜ್ ಬಂದಾಗ D1 ಮತ್ತೆ D2 ಏನಾಗುತ್ತೆ, ಕಂಡಕ್ಟ್ ಆಗುತ್ತೆ. ಓಕೆನಾ, ಸೊ D1 D2 ಕಂಡಕ್ಟ್ ಆಗಿ, ಸೊ ಪಾಸಿಟಿವ್ ಸೈಕಲ್ ಇದ್ದಾಗ D1 D3 ಕಂಡಕ್ಟ್ ಆಗಿ ಔಟ್ಪುಟ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ತರ ನೆಗೆಟಿವ್ ಸೈಕಲ್ ಬಂದಾಗ D4 ಮತ್ತೆ D2 ಕಂಡಕ್ಟ್ ಆಗಿ ಔಟ್ಪುಟ್ generate ಆಗುತ್ತೆ. So finally we are getting the AC voltage is converted into DC voltage. The indication of the instrument is depending upon the mean value of the current flowing through it. ಇಲ್ಲಿ ನಾವೇನ್ ಎ ಸಿ ಇನ್ಪುಟ್ ಇರೋದು ಡಿ ಸಿ ಕನೆಕ್ಟ್ ಮಾಡಿ ಫೈನಲಿ ಪಿ ಎಂ ಎಂ ಸಿ ಮೀಟರ್ ಏನ್ ಡಿಸ್ಪ್ಲೇ ಆಗುತ್ತಲ್ಲ, ಈ ಡಿಸ್ಪ್ಲೇ ಇದು ಪಿ ಎಂ ಎಂ ಸಿ ಮೀಟರ್ ಏನ್ ಡಿಸ್ಪ್ಲೇ ಆಗುತ್ತಲ್ಲ, ದಟ್ ಈಸ್ ಅ ಮೀನ್ ವ್ಯಾಲ್ಯೂ ಆಫ್ ದ ಕರೆಂಟ್ ಅಂತೇಳಿ ಕರಿತೀವಿ. ಓಕೆನಾ, the meter reading is would be 90% of RMS. ಓಕೆನಾ, ನಮಗೆ ಆಲ್ರೆಡಿ ಗೊತ್ತಿದೆ ಹಾಫ್ ವೇವ್ ರೆಕ್ಟಿಫೈರ್ ದ RMS ವ್ಯಾಲ್ಯೂ ಬೇರೆ ಬರುತ್ತೆ, ಮೀನ್ಸ್ ಎಫಿಷಿಯನ್ಸಿ ಆಫ್ ದ ಸರ್ಕ್ಯೂಟ್. ಓಕೆನಾ, ಎ ಸಿ ಇರೋದು ಡಿ ಸಿ ಆಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಅಂದ್ರೆ 42% ಬರುತ್ತೆ ಯಾವುದು ಹಾಫ್ ವೇವ್ ರೆಕ್ಟಿಫೈರ್. ಅದೇ ಫುಲ್ ವೇವ್ ರೆಕ್ಟಿಫೈರ್ ಎಷ್ಟು ಬರುತ್ತೆ, 90% ಆಗಿ ಬರುತ್ತೆ. ಅಂದ್ರೆ ಎ ಸಿ ವೋಲ್ಟೇಜ್ ಡಿ ಸಿ ಆಗೋದು ಆಲ್ಮೋಸ್ಟ್ 90% ಆಫ್ ದ ಎ ಸಿ ವೋಲ್ಟೇಜ್ ಅಂತೇಳಿ ಕರಿತೀವಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಸೊ Im/√2 2Im/π. ಸೊ ದಿಸ್ ಇಸ್ ಅ ಮೀನ್ ವ್ಯಾಲ್ಯೂ ಆಫ್ ದ RMS, ಮೀನ್ ವ್ಯಾಲ್ಯೂ ಆಫ್ ದ ಕರೆಂಟ್, ಡಿ ಸಿ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಅಂಡ್ ದ ಇನ್ಪುಟ್ ಈಸ್ ಪಾಸಿಟಿವ್ ಇದ್ದಾಗ
D1 D3 ಕಂಡಕ್ಟ್ ಆಗ್ತವೆ ಅಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಮೀಟರ್ ಫ್ರಮ್ ದ ಟಾಪ್ ಟು ಬಾಟಮ್. ಸಿಮಿಲರ್ಲಿ ವೆನ್ ದ ಇನ್ಪುಟ್ ಈಸ್ ನೆಗೆಟಿವ್ D2 ಮತ್ತೆ D4 ಕಂಡಕ್ಟ್ ಆಗಿ ಅಗೇನ್ ದ ಕರೆಂಟ್ ಫ್ಲೋ ಥ್ರೂ ದ ಮೀಟರ್ ಫ್ರಮ್ ಟಾಪ್ ಟು ಬಾಟಮ್. ಅಂದ್ರೆ ಎರಡು ಟೈಮ್ ಏನಾಗುತ್ತೆ ಇಟ್ ವಿಲ್ ಇನ್ ದ ಸೇಮ್ ಸೈಕಲ್. ಓಕೆನಾ, ಸೊ DC ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ ಅಂತೇಳಿ ಕರಿತೀವಿ. ಸೊ ಅದ್ರ ಮೀನಿಂಗ್ ಏನು, ಇನ್ ದ ಬೋತ್ ದ ಸೈಕಲ್ ದ ಇನ್ಪುಟ್ ವೋಲ್ಟೇಜ್ ಆರ್ ಕರೆಂಟ್ ಫ್ಲೋಸ್ ಇನ್ ದ ಸೇಮ್ ಡೈರೆಕ್ಷನ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ಅ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ದ ದಿಸ್ AC ವೋಲ್ಟ್ಮೀಟರ್ ಯೂಸಿಂಗ್ ಫುಲ್ ವೇವ್ ರೆಕ್ಟಿಫೈರ್. ಇಲ್ಲಿ ಮೇನ್ ಕಾನ್ಸೆಪ್ಟ್ ಸಿಂಪಲ್, ಏನು AC ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದೀವಿ, ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು DC. ಯಾಕೆ DC ಯಾಕೆ ಕನ್ವರ್ಟ್ ಮಾಡಬೇಕು, ಮೇನ್ಲಿ ಬಿಕಾಸ್ ಆಫ್ ಸೊ ವಿ ಆರ್ ಯೂಸಿಂಗ್ ದ PMMC meter. The PMMC meter is a device. It is measure only DC voltage or DC current. ಆ ಪರ್ಪಸ್ಗೆ ನಾವು AC ನ DC ಕನ್ವರ್ಟ್ ಮಾಡಿ ಅದನ್ನ PMMC ಮೀಟರ್ ಅಲ್ಲಿ ಮೆಸರ್ ಮಾಡ್ತೀವಿ. ಇಲ್ಲಿ ಏನ್ AC ವೋಲ್ಟೇಜ್ ಅಪ್ಲೈ ಮಾಡ್ತೀವಲ್ಲ, ಸೊ ಫೈನಲಿ PMMC ಮೀಟರ್ ಅಲ್ಲಿ ಒಂದು ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಆಗಂತ ವ್ಯಾಲ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ AC ವೋಲ್ಟೇಜ್ ವಾಟ್ ವಿ ಅಪ್ಲೈಡ್. ಓಕೆನಾ, ಸೊ ದಿಸ್ ಇಸ್ ಸಿಂಪಲ್ ಡಯಾಗ್ರಾಮ್ and explanation of the voltmeter. So what are the advantage of this voltmeter andre, the frequency range are extended from about 20 Hz to high audio frequency tanka ನಾವು ಇದನ್ನ ಮೆಜರ್ ಮಾಡಬಹುದು. They have much low operating current. Operating current low ಇರುತ್ತೆ, ಅಂದ್ರೆ it is requires only less current for operating. They have practically uniform scale ಫಾರ್ ದ ಮೋಸ್ಟ್ ರೇಂಜ್. ಇಲ್ಲಿ ಯೂನಿಫಾರ್ಮ್ ಸ್ಕೇಲ್ ಮತ್ತೆ ನಾನ್ ಯೂನಿಫಾರ್ಮ್ ಸ್ಕೇಲ್ ಅಂತೇಳಿ ಕರಿತೀವಿ. ಯೂನಿಫಾರ್ಮ್ ಸ್ಕೇಲ್ ಅಂದ್ರೆ ಇಟ್ ಈಸ್ ಈಕ್ವಲಿ ಡಿವೈಡೆಡ್ ಫ್ರಮ್ 0 ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅದನ್ನ ಯೂನಿಫಾರ್ಮ್ ಸ್ಕೇಲ್ ಅಂತೇಳಿ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಅಡ್ವಾಂಟೇಜ್ ಆಫ್ ದ AC ವೋಲ್ಟ್ಮೀಟರ್ ಯೂಸಿಂಗ್ ಫುಲ್ ವೇವ್ ರೆಕ್ಟಿಫೈರ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ಮೀಟರ್. ನೆಕ್ಸ್ಟ್ ವೋಲ್ಟ್ಮೀಟರ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ಮೀಟರ್ ಅಂತೇಳಿ ಕರಿತೀವಿ. ಇದನ್ನ ಯಾಕೆ ಪೀಕ್ ರೆಸ್ಪಾಂಡಿಂಗ್ ಅಂತೇಳಿ ಕರಿತೀವಿ ಅಂದ್ರೆ, ಸೊ ವಿ ಆರ್ ಮೆಜರಿಂಗ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆರ್ ಕರೆಂಟ್ ಫಾರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತಲ್ಲ ಅಲ್ಲಿ ತನಕ ನಾವು ವ್ಯಾಲ್ಯೂನ ಮೆಜರ್ ಮಾಡ್ತೀವಿ, ಅದಕ್ಕೆ ನಾವು ಇದನ್ನ ಪೀಕ್ ರೆಸ್ಪಾಂಡಿಂಗ್ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ಇದರಲ್ಲಿ ಎರಡು ಟೈಪ್ ಬರ್ತವೆ, ಒಂದು AC ಕಪಲ್ಡ್, ಇನ್ನೊಂದು DC ಕಪಲ್ಡ್. ಓಕೆನಾ, AC ಕಪಲ್ಡ್ ವೋಲ್ಟ್ಮೀಟರ್ ಅಂತ ಕರಿತೀವಿ, DC ಕಪಲ್ಡ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ಮೀಟರ್ ಅಂತೇಳಿ ಕರಿತೀವಿ. ಓಕೆನಾ, ಸೊ ವಾಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎ AC ಕಪಲ್ಡ್ ಅಂಡ್ DC ಕಪಲ್ಡ್ ಅಂತೇಳಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನ್ ಬ್ಲಾಕ್ ಡಯಾಗ್ರಾಮ್ ಇದೆಯಲ್ಲ, ಸೊ ದಿಸ್ ಈಸ್ ಅ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ಮೀಟರ್. ಯಾವುದು, DC ಕಪಲ್ಡ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ಮೀಟರ್. ದ DC coupled peak responding type AC voltmeter is mainly consisting of diode, capacitor and PMMC meter as shown in the figure. So ಇಲ್ಲಿ diagram ಅಲ್ಲಿ observe ಮಾಡಿದ್ರೆ, ಸೊ ನಾವಿಲ್ಲಿ AC ಇನ್ಪುಟ್ ಕೊಡ್ತಾ ಇದೀವಿ, ಫೈನಲಿ ವಿ ಹ್ಯಾವ್ ಟು ಕನ್ವರ್ಟ್ AC ವೋಲ್ಟೇಜ್ ಇರೋದು DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಬೇಕು. ಆ DC ವೋಲ್ಟೇಜ್ ನ ಆಂಪ್ಲಿಫೈ ಮಾಡಿ ದೆನ್ ವಿ ಆರ್ ಗಿವಿಂಗ್ ಟು ದ PMMC ಮೀಟರ್. ಇದು ಬೇಸಿಕ್ ಆಪರೇಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ. ಓಕೆನಾ, ಕನ್ಸ್ಟ್ರಕ್ಷನ್ ಅಲ್ಲಿ ಡಯೋಡ್ ಇದೆ, ಕೆಪಾಸಿಟರ್ ಇದೆ, DC ಆಂಪ್ಲಿಫೈರ್ ಇದೆ, ಮತ್ತೆ ಫೈನಲಿ ಮೀಟರ್ ಇದೆ. ಸೊ ಬೇಸಿಕಲಿ ಇದು ಮೇನ್ ಕಾನ್ಸೆಪ್ಟ್ ಇದರಲ್ಲಿ ಏನಿದೆ, ಸೊ ವಿ ಆರ್ ಅಪ್ಲೈಂಗ್ ದ AC ವೋಲ್ಟೇಜ್, ಸೊ ವಿ ಹ್ಯಾವ್ ಟು ಕನ್ವರ್ಟೆಡ್ ಇನ್ ಟು DC, ದೆನ್ ವಿ ಹ್ಯಾವ್ ಅಪ್ಲೈ ಫಾರ್ PMMC ಮೀಟರ್. ಓಕೆನಾ, ಇಲ್ಲಿ ಯಾವ ತರ AC ವೋಲ್ಟೇಜ್ DC ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆನಾ, ದ ಪೀಕ್ reading voltmeter as a special circuit that allow the meter to capture to the maximum voltage. ಓಕೆನಾ, ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಈಗ ರೆಕ್ಟಿಫೈರ್ ಸರ್ಕ್ಯೂಟ್ ಹೇಳಿದೆ ನಾನು. ಸೊ ಫುಲ್ ವೇವ್ ಇದೆ, ಆಫ್ ವೇವ್ ಇದೆ. ಇದು ಇಟ್ ಈಸ್ ಲೈಕ್ ಎ ಆಫ್ ವೇವ್ ರೆಕ್ಟಿಫೈರ್. ಆಫ್ ವೇವ್ ರೆಕ್ಟಿಫೈರ್ ಆಗಿ ವರ್ಕ್ ಆಗುತ್ತೆ. ಸೊ ವೆನ್ ಯು ಅಪ್ಲೈಡ್ ದ AC ವೋಲ್ಟೇಜ್, ಇಲ್ಲಿ AC ವೋಲ್ಟೇಜ್ ಅಪ್ಲೈ ಮಾಡಿದ ತಕ್ಷಣ ಪಾಸಿಟಿವ್ ವೋಲ್ಟೇಜ್ ಇಲ್ಲಿ ಅಪಿಯರ್ ಆಗುತ್ತೆ. ಪಾಸಿಟಿವ್ ವೋಲ್ಟೇಜ್ ಅಪಿಯರ್ ಆದಾಗ ಡಯೋಡ್ ವಿಲ್ ಸ್ಟಾರ್ಟ್ ಟು ಕಂಡಕ್ಟ್. ಓಕೆನಾ, ಡಯೋಡ್ ಏನಾಗುತ್ತೆ, ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಓಕೆನಾ, ಫಾರ್ವರ್ಡ್ ಬಯಾಸ್ ಆದ ತಕ್ಷಣ ದ ಕೆಪಾಸಿಟರ್ ವಿಲ್ ಸ್ಟಾರ್ಟ್ ಟು ಚಾರ್ಜ್. ಓಕೆನಾ, ಇಲ್ಲಿ ಫಾರ್ವರ್ಡ್ ಬಯಾಸ್ ಆದ ತಕ್ಷಣ ಕ್ಲೋಸ್ಡ್ ಪಾತ್ ಆಗುತ್ತೆ, ಪಾತ್ ಕ್ರಿಯೇಟ್ ಆಗಿ ದೆನ್ ದ ಕೆಪಾಸಿಟರ್ ವಿಲ್ ಸ್ಟಾರ್ಟ್ ಟು ಚಾರ್ಜ್. ಅಂದ್ರೆ ಕೆಪಾಸಿಟರ್ ಎಲ್ಲಿ ತನಕ ಚಾರ್ಜ್ ಆಗುತ್ತೆ ಅಂದ್ರೆ
ಸೊ ಇದು ಎಲ್ಲಿ ತನಕ ಚಾರ್ಜ್ ಆಗುತ್ತೆ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅದನ್ನು ನಾವೇನಂತ ಕರಿತೀವಿ, ಪೀಕ್ ಅಂತೇಳಿ ಕರಿತೀವಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ ತನಕ ಕೆಪಾಸಿಟರ್ ಚಾರ್ಜ್ ಆಗುತ್ತೆ. ದೆನ್ ಇಟ್ ವಿಲ್ ಸ್ಟಾರ್ಟ್ ಟು ಡಿಸ್ಚಾರ್ಜ್. ಸೊ ಕೆಪಾಸಿಟರ್ ಇಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಕನ್ವರ್ಟೆಡ್ ಆಸ್ ಎ ಡಿ ಸಿ. ಓಕೆನಾ, ಇಲ್ಲಿ ಡಯೋಡ್ ಇರೋದ್ರಿಂದ ಇದು ಇಟ್ ಈಸ್ ಲೈಕ್ ಎ ಸಿಂಪಲ್ ಆಫ್ ಯರ್ ರೆಕ್ಟಿಫೈಯರ್ ಸರ್ಕ್ಯೂಟ್. ಇಟ್ ಕನ್ವರ್ಟ್ಸ್ ದ ಎ ಸಿ ವೋಲ್ಟೇಜ್ ಇಂಟು ಡಿ ಸಿ ವೋಲ್ಟೇಜ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಡಿ ಸಿ ಕಪಲ್ಡ್. ಓಕೆನಾ, ಡಿ ಸಿ ಕಪಲ್ಡ್, ಇಲ್ಲಿ ಡಿ ಸಿ ಕಪಲ್ಡ್ ಅಂತೇಳಿ ಕರಿತೀವಿ. ಸೊ ಫೈನಲಿ ಡಿ ಸಿ ವೋಲ್ಟೇಜ್ ಏನಾಗುತ್ತೆ, ಇಲ್ಲಿ ಆಂಪ್ಲಿಫೈ ಆಗುತ್ತೆ. ದೆನ್ ವಿ ಆರ್ ಗಿವ್ ಟು ದ ಪಿ ಎಂ ಎಂ ಸಿ ಮೀಟರ್. ನಾವು ಇಲ್ಲಿ ಏನು ಎ ಸಿ ವೋಲ್ಟೇಜ್ ಅಪ್ಲೈ ಮಾಡ್ತೀವಲ್ಲ, ಫೈನಲಿ ಅದು ಡಿ ಸಿ ಕನ್ವರ್ಟ್ ಆಗಿ ಆಂಪ್ಲಿಫೈ ಆಗಿ ಪಿ ಎಂ ಎಂ ಸಿ ಮೀಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಫೈನಲಿ ಪಿ ಎಂ ಎಂ ಸಿ ಮೀಟರ್ ಅಲ್ಲಿ ಏನು ಡಿಸ್ಪ್ಲೇ ಆಗುತ್ತಲ್ಲ, ದಟ್ ಈಸ್ ಅ ಫೈನಲ್ ವ್ಯಾಲ್ಯೂ ವಾಟ್ ವಿ ಆರ್ ಮೆಸರಿಂಗ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಅ ಸಿಂಪಲ್ ಕಾನ್ಸೆಪ್ಟ್ ಅಬೌಟ್ ದ ಡಿ ಸಿ ಕಪಲ್ಡ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ ಮೀಟರ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇದನ್ನು ನಾವು ಎ ಸಿ ಕಪಲ್ಡ್ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ ಮೀಟರ್ ಅಂತೇಳಿ ಕರಿತೀವಿ. ಇಲ್ಲಿ ಪೀಕ್ ರೆಸ್ಪಾಂಡಿಂಗ್ ಯಾವ್ದಿದು, ಎ ಸಿ ಕಪಲ್ಡ್. ಓಕೆನಾ, ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಸರ್ಕ್ಯೂಟ್ ಅಲ್ಲಿ, ಸೊ ವಿ ಆರ್ ಅಪ್ಲೈಂಗ್ ದ ಎ ಸಿ ಇನ್ಪುಟ್. ಸೊ ಎ ಸಿ ಇನ್ಪುಟ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಎ ಸಿ ಏನಾಗುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ತನಕ ಕೆಪಾಸಿಟರ್ ಚಾರ್ಜ್ ಆಗುತ್ತೆ. ಕೆಪಾಸಿಟರ್ ಚಾರ್ಜ್ ಆಗಿ ದೆನ್ ಇಲ್ಲಿ ರೆಕ್ಟಿಫೈರ್ ಆಗುತ್ತೆ. ಓಕೆನಾ, ಬಟ್ ನೀವು ಇಲ್ಲಿ ಪಾತಲ್ಲಿ ಅಬ್ಸರ್ವ್ ಮಾಡಿದ್ರೆ ದ ಎ ಸಿ ಇಸ್ ಡೈರೆಕ್ಟ್ಲಿ ಕಪಲ್ಡ್ ವಿತ್ ದ ಡಿ ಸಿ ಆಂಪ್ಲಿಫೈಯರ್. ಸೊ ಬಟ್ ಅಲ್ಲಿ ಹಂಗಿರ್ದಿಲ್ಲ, ಫಸ್ಟ್ ಡಯೋಡ್ ಇಲ್ಲಿತ್ತು, ರೆಕ್ಟಿಫಿಕೇಶನ್ ಆಗಿ ಆಮೇಲೆ ನಾವೇನ್ ಮಾಡಿದ್ವಿ, ಕಪಲ್ ಮಾಡಿದ್ವಿ. ದ ಕಪಲ್ ಈಸ್ ನಥಿಂಗ್ ಬಟ್ ಎ, ಕಪಲ್ ಅಂದ್ರೆ ಟಚ್ ಮಾಡೋದು ಅಂತೇಳಿ ಕರಿತೀವಿ. ನಾರ್ಮಲ್ ಸಿಂಪಲ್ ವರ್ಡ್ ಅಲ್ಲಿ ಕಪಲ್ಡ್ ಅಂತೇಳಿ ಕರಿತೀವಿ. ಓಕೆನಾ, ಸೊ ಇಲ್ಲಿ ಎ ಸಿ ಇನ್ಪುಟ್ ಡೈರೆಕ್ಟ್ ಆಗಿ ಇಲ್ಲಿ ಕಪಲ್ ಆಗಿದೆ. ಓಕೆನಾ, ಸೊ ಬಟ್ ಇಲ್ಲಿ ಈ ಪೋರ್ಷನ್ ಅಲ್ಲಿ ಏನಾಗುತ್ತೆ, ಎ ಸಿ ವೋಲ್ಟೇಜ್ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎ ಸಿ ಕಪಲ್ಡ್ ಅಂತೇಳಿ ಕರಿತೀವಿ. ಸೊ ಅಲ್ಲಿ ಸೇಮ್ ಎ ಸಿ ಕಪಲ್ಡ್ ಮತ್ತೆ ಡಿ ಸಿ ಕಪಲ್ಡ್ಗೂ ವರ್ಕಿಂಗ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ದ ಮ್ಯಾಕ್ಸಿಮಮ್ ವೋಲ್ಟೇಜ್ ತನಕ ಡಯೋಡ್ ಚಾರ್ಜ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಡಿಸ್ಚಾರ್ಜ್. ಅಗೇನ್ ವಿಲ್ ಬಿ ಡಯೋಡ್ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಆಗಿ, ಓಕೆನಾ, ಇಟ್ ವಿಲ್ ಕನ್ವರ್ಟೆಡ್ ಇಂಟು ಡಿ ಸಿ ವೋಲ್ಟೇಜ್. Then we are applying to the DC amplifier. The DC amplifier will charge to the maximum value, means not maximum value. It will amplify the DC voltage. Then we are applying to the PMMC meter. Okay, in the both the circuit, the capacitor discharge very slowly through the high input impedance of the DC amplifier. ಎರಡೂ ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟರ್ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಚಾರ್ಜ್ ಆಗಿ ಸ್ಲೋ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಎಲ್ಲಿ, ಹೈ ಇನ್ಪುಟ್ ಇಂಪಿಡೆನ್ಸ್ ಇರೋಂತ ಆಂಪ್ಲಿಫೈಯರ್ ಅಲ್ಲಿ. ಓಕೆನಾ, ದ ನೆಗ್ಲಿಜಿಬಲ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಈಸ್ ಸಪ್ಲೈಡ್ ಬೈ ದ ಸರ್ಕ್ಯೂಟ್ ಅಂಡರ್ ದ ಟೆಸ್ಟ್. ದ ಕೆಪಾಸಿಟರ್ ಇಸ್ ಚಾರ್ಜ್ ಟು ದ ಪೀಕ್ ಎ ಸಿ ವೋಲ್ಟೇಜ್ ಅಂತೇಳಿ ಕರಿತೀವಿ. ಓಕೆನಾ, ಎ ಸಿ ಕಪಲ್ಡ್ ಅಂತ ಯಾಕೆ ಕರಿತೀವಿ, ಡಿ ಸಿ ಕಪಲ್ಡ್ ಯಾಕೆ ಕರಿತೀವಿ ಅಂತ ಸಿಂಪಲ್ ಕಾನ್ಸೆಪ್ಟ್. ಓಕೆನಾ, so these are the two concepts in the peak responding voltmeter anteli kariti. So what are the advantage of this circuit? The meter is able to measure the frequency up to hundreds of megahertz ತನಕ ನಾವು ಆ ರೇಂಜ್ ಅಲ್ಲಿರುವಂತ ಫ್ರೀಕ್ವೆನ್ಸಿ ನಾವು ಮೆಜರ್ ಮಾಡಬಹುದು ವಿತ್ ಎ ಮಿನಿಮಮ್ ಸರ್ಕ್ಯೂಟ್ ಲೋಡ್ ಎಫೆಕ್ಟ್. ಓಕೆನಾ, ವಿತೌಟ್ ಎನಿ ಲೋಡ್ ಎಫೆಕ್ಟ್ ಆಗಿಲ್ದಂಗೆ ನಾವು ಹಂಡ್ರೆಡ್ಸ್ ಆಫ್ ಮೆಗಾಹರ್ಟ್ಜ್ ಇರೋಂಥ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಅನ್ನು ನಾವೇನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ದ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ ಮೀಟರ್. ಸೊ ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್? ದ ಎರರ್ ಕಾಸ್ಡ್ ಡ್ಯೂ ಟು ಹಾರ್ಮೋನಿಕ್ ಡಿಸ್ಟಾರ್ಷನ್. ಇಲ್ಲಿ ಪೀಕ್ ರೆಸ್ಪಾಂಡ್ ಅಂತ ಹೇಳಿ ಬಂದಾಗ ಹಾರ್ಮೋನಿಕ್ ಡಿಸ್ಟಾರ್ಷನ್ ಯೂಸಲಿ ಅಪಿಯರ್ ಆಗ್ತವೆ. ಎ ಸಿ ವೋಲ್ಟೇಜ್ ಅಲ್ಲಿ ಹಾರ್ಮೋನಿಕ್ ಡಿಸ್ಟಾರ್ಷನ್ ಇರ್ತವೆ. ಇವು ಏನಾಗ್ತವೆ, ಮೀಟರ್ಗೆ ಡಿಸ್ಟರ್ಬ್ ಮಾಡ್ತವೆ ಅಂತೇಳಿ ಕರಿತೀವಿ. ದೆನ್ ಸೆಕೆಂಡ್ ಇಸ್ ಅ ಲಿಮಿಟೆಡ್ ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿ ಇಲ್ಲಿ ಬಹಳ ಕಡಿಮೆ ಇರುತ್ತೆ ಯಾವುದಕ್ಕೆ, ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ ಮೀಟರ್. ಸೊ ದೀಸ್ ಆರ್ ದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ದ ಪೀಕ್ ರೆಸ್ಪಾಂಡಿಂಗ್ ವೋಲ್ಟ್ ಮೀಟರ್. ಓಕೆನಾ, so in the today class, so we are discuss about the two concept. Okay na, so one is a peak responding voltmeter, so ಇನ್ನೊಂದು AC voltage AC voltmeter using full wave rectifier. Okay, thank you all for the session 8.